ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ನಡೀತಕ್ಕಂಥ ಈ ವರ್ಷದಲ್ಲಿ ನಮ್ಮ ತೃತೀಯ ಭಾಷೆ ಹಿಂದಿಯಲ್ಲಿ 8, 9 ಮತ್ತು 10ನೇ ತರಗತಿಗಳಿಗೆ ಬೇಕಾಗ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ದಾಖಲೆಗಳನ್ನು ನಾನು ಮಾಡಿದ್ದೀನಿ. ಸೊ ತಮಗೆ ಬೇಕಾದರೆ ತಾವೇನು ಮಾಡ್ಬೋದು, ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ದಾಖಲೆಗಳನ್ನು ಪಡಿಬೋದು. ಈಗಾಗಲೇ ಇಲಾಖೆ ಮಾರ್ಗಸೂಚಿಯಂತೆ ಅವರು ರಿಲೀಸ್ ಮಾಡಿರ್ತಕ್ಕಂಥ ಒಂದು ವಾರ್ಷಿಕ ಕ್ರಿಯಾಯೋಜನೆ ಆಗಿರ್ಬೋದು, ಅದರಲ್ಲಿ ಯಾವ ಸ್ಟೆಪ್ಸ್ ಇದ್ದಾವಲ್ಲ, ಕ್ರಮ ಸಂಖ್ಯೆ ಇರ್ಬೋದು, ಆಮೇಲೆ ತಿಂಗಳು, ಆಮೇಲೆ ಒಟ್ಟು ಅವಧಿಗಳು, ಅಧಿಗಮದ ಬಿಂದುಗಳಾಗಿರ್ಬೋದು, ಆಮೇಲೆ ಎಷ್ಟು ಅವಧಿಗಳು ಲಭ್ಯವಾಗ್ತವೆ, ಆಮೇಲೆ ಏನು ಕ್ರಿಯಾಕಲಾಪಗಳಿದ್ದಾವೆ, ಏನು ಮೂಲ್ಯಾಂಕನ, ಅದನ್ನೆಲ್ಲ ಸೇಮ್ ಕಾಲಮ್ ಹಾಕಿ ನಾನು ಏನು ಮಾಡಿದ್ದೀನಿ, ಡಾಕ್ಯುಮೆಂಟ್ಸ್ಗಳನ್ನು ಮಾಡಿದ್ದೀನಿ. ಸೊ ತಮಗೆ ಬೇಕಾದರೆ ಖಂಡಿತವಾಗಿ ತಾವುಗಳು ಏನು ಮಾಡ್ಬೋದು, 8, 9, 10ನೇ ತರಗತಿಯ ವಿಷಯ ಶಿಕ್ಷಕರು ನನಗೆ ಸಂಪರ್ಕವನ್ನು ಸಾಧಿಸ್ಬೋದು. ಸೊ ಜೊತೆಗೆ ನಾನು ಏನು ಮಾಡಿದ್ದೀನಿ, ವಾರ್ಷಿಕ ಕ್ರಿಯಾಯೋಜನೆಯ ನಂತರ ವಾರ್ಷಿಕ ಪಾಠ ಪೂರೈಕೆ ವಹಿ ವರ್ಕ್ ಡನ್ ರಿಜಿಸ್ಟರ್ ಅಂತ ಇದೆ. ಅಂದರೆ ಯಾವ ಪಾಠಗಳು ಯಾವ ತಿಂಗಳಿನಲ್ಲಿ ಆಗಿದೆಯೋ ಇಲ್ಲವೋ, ಅಪೂರ್ಣಕ್ಕೆ ಕಾರಣ ಏನು, ಆಮೇಲೆ ಅದನ್ನು ಏನೆಲ್ಲ ಸರಿಪಡಿಸಲಿಕ್ಕೆ ಮಾಡಿದ್ದೀರಿ ಅಂತಕ್ಕಂಥದ್ದು ಕೂಡ ನಾನು ಡಾಕ್ಯುಮೆಂಟನ್ನು ಮಾಡಿದ್ದೀನಿ. ಅದನ್ನು ಕೂಡ ತಾವುಗಳು ಏನು ಮಾಡ್ಬೋದು ಅಂತಂದರೆ ತೊಗೊಳ್ಬೋದು. ಇನ್ನು ವಿಶೇಷವಾಗಿರ್ತಕ್ಕಂಥ SSLCಯಲ್ಲಿ 8th, 9th, 10th 3 ಕ್ಲಾಸ್ನಲ್ಲಿ 5 ಲೆಸನ್ ಪ್ಲ್ಯಾನ್ಗಳನ್ನು ಕೂಡ ನಾವು ವಿಶೇಷವಾಗಿ ಸ್ವಂತಿಕೆ ಮೇಲೆ ಮಾಡ್ತಾಯಿದ್ದೀವಿ. ಸೊ ನಮ್ಮದೇ ಆಗಿರ್ತಕ್ಕಂಥ ಸ್ವತಃ ಅಲ್ಲಿರ್ತಕ್ಕಂಥ ಚಟುವಟಿಕೆ ಅಂಶಗಳಾಗಿರ್ಬೋದು, ಓಕೆನಾ, ವಿಶೇಷವಾಗಿರ್ತಕ್ಕಂಥ ಒಂದು 5 ಲೆಸನ್ ಪ್ಲ್ಯಾನ್ಗಳನ್ನು ಸಹಿತ ಕೂಡ ನಮ್ಮಲ್ಲಿ 8th, 9th, 10th ಸಿಗ್ತದೆ. ಸೊ ತಾವುಗಳು ಕೂಡ ಏನು ಮಾಡ್ಬೋದು ಅಂತಂದರೆ ಈ 8, 9, 10ನೇ ತರಗತಿಯಲ್ಲಿ ಇರ್ತಕ್ಕಂಥವ್ರು ನಮ್ಮ 5 ಪಾಠ ಯೋಜನೆಗಳನ್ನು ತಾವುಗಳು ಪರ್ಚೇಸ್ಗಳನ್ನು ಮಾಡ್ಬೋದು. ಸೊ ಜೊತೆಗೆ ಮೊಟ್ಟ ಮೊದಲಿಗೆ ಬರ್ತಕ್ಕಂಥ ಈ ಒಂದು ಸೇತುಬಂಧ ಕಾರ್ಯಕ್ರಮ ಮಾಡ್ತೀವಿ 15 ದಿನಗಳಲ್ಲಿ. ಅಲ್ಲಿ ಪ್ರತಿ ತರಗತಿವಾರು ನಾವು ಸಾಮರ್ಥ್ಯಗಳನ್ನು ಮಾಡಿದ್ದೀವಿ, ಪೂರ್ವ ಪರೀಕ್ಷೆಗಳಿದ್ದಾವೆ, ಸಾಫಲ್ಯ ಪರೀಕ್ಷೆಗಳಿದ್ದಾವೆ, ಆಮೇಲೆ ಈ ಪೂರ್ವ ಪರೀಕ್ಷೆಯ ಮಾದರಿ ಉತ್ತರಗಳು, ಸಾಫಲ್ಯ ಪರೀಕ್ಷೆಯ ಮಾದರಿ ಉತ್ತರಗಳನ್ನು ಸಹಿತ ನಾವು ಸಾಮರ್ಥ್ಯವಾರು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧವನ್ನು ಪಡಿಸಿದ್ದೀವಿ. ಇನ್ನು ಈ ಸೇತುಬಂಧ ಪರೀಕ್ಷೆ ನಂತರ ಬರ್ತಕ್ಕಂಥದ್ದೇ ಸೇತುಬಂಧ ಪರಿಹಾರ ಬೋಧನೆ ಕಾರ್ಯಯೋಜನೆ ಅಂತ ಬರ್ತದೆ. ಆ ಸೇತುಬಂಧ ಪರಿಹಾರ ಬೋಧನೆ ಕಾರ್ಯಯೋಜನೆಗಳು ಸಹಿತ ಸೊ ನಿಮ್ಮ ಕಡೆ ಏನಾಗ್ತದೆ ಅಂತಂದರೆ ಸಿಗ್ತದೆ. ಸೊ ನೀವುಗಳು ಸಹಿತ ಅದನ್ನು ಏನು ಮಾಡ್ಬೋದು ಅಂತಂದರೆ ತೊಗೊಳ್ಬೋದು. ಅದರಲ್ಲಿ ಯಾವ ಚಟುವಟಿಕೆಗಳಿಗೆ, ಯಾವ ಸಾಮರ್ಥ್ಯಕ್ಕೆ ಯಾವ ಚಟುವಟಿಕೆಗಳನ್ನು ಬಳಸಿದ್ದೀವಿ, ಅದಕ್ಕೆ ಯಾವ ಒಂದು ಕಲಿಕಾ ಸಾಮಗ್ರಿಗಳನ್ನು ಬಳಸಿದ್ದೀವಿ, ಯಾವ ದಿನಾಂಕದಂದು ಅವಧಿದಂದು ನಿರ್ಧರಿಸಿದೆ ಅಂತಕ್ಕಂಥದ್ದು. ಸೊ ಎಲ್ಲವುಗಳನ್ನು ದಾಖಲೆಗಳು ನನ್ನ ಕಡೆ ಸಿಗ್ತವೆ. ಸೊ ತಾವುಗಳು 9964050759ಗೆ ವಾಟ್ಸಪ್ಪನ್ನು ಮಾಡೋದರ ಮೂಲಕ ತಾವೇನು ಮಾಡ್ಬೋದು, ಈ ಎಲ್ಲ ದಾಖಲೆಗಳನ್ನು ಪಡಿಬೋದು. ಸೊ ದಯಮಾಡಿ ಆತ್ಮೀಯರಲ್ಲಿ ಒಂದು ವಿನಂತಿ, ಯಾರುಗಳು ಕೂಡ ಕರೆಗಳನ್ನು ಕೊಡಬೇಡಿ. ಸೊ ಕರೆಗಳನ್ನು ಕೊಡೋದ್ರಿಂದ ನಮ್ಮದು ಕೂಡ ವೈಯಕ್ತಿಕ ಬದುಕು, ಕೌಟುಂಬಿಕ ಸ್ಥಾನಮಾನ ಇದೆ. ಸೊ ಅದಕ್ಕಾಗಿ ಕಿರಿಕಿರಿ ಮಾಡದೆ, ಸೊ ತಮಗೆ ಏನು ಬೇಕು ಅನ್ನೋದನ್ನು ನಿಮ್ಮ ಹೆಸರುಗಳನ್ನು ಹಾಕಿ ತಾವು ಮಾಡಿದರೆ ಖಂಡಿತವಾಗಿ ನಾವು ಅದನ್ನು ಹೇಳ್ತೀವಿ. ಇನ್ನು ಪ್ರೊಜೆಕ್ಟ್ಗಳಲ್ಲಿನೂ ಕೂಡ ತರಗತಿವಾರು ನಾವು ಸಿದ್ಧಪಡಿಸಿದ್ದೀವಿ. 8th, 9th, 10th 8thದಲ್ಲಿ ಪ್ರತಿ FAಗೆ ಒಂದು ಪ್ರಾಜೆಕ್ಟು, 9th, 10thಗೆ ಸೇಮ್ ಆಗಿರ್ತಕ್ಕಂಥ ಪ್ರೊಜೆಕ್ಟ್ಗಳನ್ನು ಸಹಿತ ಕೂಡ ಸಿದ್ಧಪಡಿಸಿದ್ದೀವಿ. ಅವುಗಳನ್ನು ಸಹಿತ ತಾವುಗಳು ಏನು ಮಾಡ್ಬೋದು ಅಂತಂದರೆ ಪಡಿಬಹುದು. ಆಮೇಲೆ ಇನ್ನೂ ಒಂದು ಏನಂತಂದರೆ 8, 9, 10ನೇ ತರಗತಿಯ ಪ್ರತಿ ತರಗತಿವಾರು ನಾವು ಘಟಕ ಪರೀಕ್ಷೆಗಳನ್ನು ಕೊಡ್ತಾಯಿದ್ದೀವಿ. ಸೊ ಪ್ರತಿ ಯೂನಿಟ್ ಟೆಸ್ಟ್ದು ಏನೊಂದು ಕ್ವಶನ್ ಪೇಪರ್ ಇದೆ, ಆಮೇಲೆ ಅದಕ್ಕಿರ್ತಕ್ಕಂಥ ಆನ್ಸರ್ಸು, ಅಲ್ಲೇ ಬರಲಿಕ್ಕೆ ಸ್ಪೇಸ್ ಆಗ್ತಕ್ಕಂಥ ಬುಕ್ಲೆಟ್ಗಳಿದ್ದಾವೆ. ಅವುಗಳನ್ನು ಸಹಿತ ತಾವು ಏನು ಮಾಡ್ಬೋದು ಅಂತಂದರೆ ಪಡಿಬಹುದು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲ ಘಟಕ ಪರೀಕ್ಷೆಗಳದ್ದು 8, 9, 10ರಲ್ಲಿ ಈ ಶೈಕ್ಷಣಿಕ ಮಾರ್ಗಸೂಚಿ ಅಂತಲೇ ನಾವೇನು ಮಾಡ್ತಾಯಿದ್ದೀವಿ, ಅದನ್ನು ಡಿಸೈನ್ ಮಾಡಿದ್ದೀವಿ. ಅದೇ ಥರನಾಗಿ ತಮಗೆ ಏನಾಗ್ತದೆ ಅಂತಂದರೆ ಸಿಗ್ತದೆ. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಏನಿದೆ ಅಂತಂದರೆ, ಭಾಳ ಜನ ಶಿಕ್ಷಕರು ಕೇಳ್ತಾ ಇದ್ದಾರೆ, ನಮಗೆ FA 1, 2, 3, 4 ಕ್ವಶನ್ ಪೇಪರ್ ಕೊಡಿ ಸರ್ ಅಂತ. ಹೌದು, ನಾವು ವಿತ್ ಬ್ಲೂ ಪ್ರಿಂಟನ್ನು ನಿಮಗೆ ಏನು ಮಾಡ್ತಾಯಿದ್ದೀವಿ, ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳು ಬ್ಲೂ ಪ್ರಿಂಟನ್ನು ಹಾಕಿ ನಾವೇನು ಮಾಡ್ತಾಯಿದ್ದೀವಿ, ನಿಮಗೆ ಸಪ್ಲೈಗಳನ್ನು ಮಾಡ್ತಾಯಿದ್ದೀವಿ, ಕೊಡ್ತಾಯಿದ್ದೀವಿ. ಆ ಪ್ರಶ್ನೆ ಪತ್ರಿಕೆಗಳು ಸಹಿತ ಇಂಪಾರ್ಟೆಂಟ್ ಇದ್ದಾವೆ ಮತ್ತು ಪ್ರಶ್ನೆಗಳು ತುಂಬ ಕ್ವಾಲಿಟಿ ಇದ್ದಾವೆ. ನಾವು ಲಾಸ್ಟ್ ಇಯರ್ದಿಂದನೂ ಕೂಡ ಕೊಡ್ತಾಯಿದ್ದೀವಿ. ಅದನ್ನು ಸಹಿತ ತಾವುಗಳು ನೋಡ್ಬೋದು. ಅವುಗಳು ಕೂಡ ನಿಮಗೆ ಲಭ್ಯವಾಗಿ ಸಿಗ್ತವೆ. ಸೊ ಇಷ್ಟೇ ಇತ್ತು ವಿಶೇಷ ಮಾಹಿತಿ ಅಂತಂದರೆ, ಒಟ್ಟಾರೆ ಶೈಕ್ಷಣಿಕ ವರ್ಷದಲ್ಲಿ ಹಿಂದಿಯಲ್ಲಿರ್ತಕ್ಕಂಥ ದಾಖಲೆಗಳು ನಮ್ಮ ಕಡೆ ಸಿಗ್ತದೆ. ಸೊ ಜಸ್ಟ್ ತಾವುಗಳು 9964050759ಗೆ ಒಂದು ಮೆಸೇಜನ್ನು ಮಾಡಿದರೆ ಸಾಕು. ಸೊ ನಾವು ಖಂಡಿತವಾಗಿ ನಿಮಗೆ ಏನು ಮಾಡ್ತೀವಿ ಅಂತಂದರೆ ದಾಖಲೆಗಳನ್ನು ಒದಗಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ತಾವುಗಳು ಅದನ್ನು ವಿನಂತಿ ಹೇಳಿದ್ದೀನಿ. ಸೊ ದಯಮಾಡಿ ಕರೆಗಳನ್ನು ಕೊಡಲಿಕ್ಕೆ ಹೋಗಬೇಡಿ. ಸೊ ಪ್ಲೀಸ್ ಕರೆಗಳನ್ನು ಕೊಡದೆ ತಾವುಗಳು ವಾಟ್ಸಪ್ಪನ್ನು ಮಾಡಿದರೆ ಸೊ ನಾನು ಖಂಡಿತವಾಗಿ ಏನು ಮಾಡ್ತೀನಿ, ಸ್ಪಂದನೆ ಮಾಡ್ತೀವಿ, ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.